ಸಕ್ಕರೆ ಕಾಯಿಲೆ ನಿಯಂತ್ರಣ ಆಗಬೇಕು, ಮನಸ್ಸು ನಿರ್ಮಲವಾಗಿರ್ಬೇಕು, ಸದ್ಭಾವನೆಗಳಿರ್ಬೇಕು, ಸಹನೆ ಇರಬೇಕು, ಪ್ರಶಾಂತವಾಗಿರ್ಬೇಕು ಮನಸ್ಸು. ಆಮೇಲೆ ನಮ್ಮ ದೇಹದಲ್ಲಿರುವ ಟಾಕ್ಸಿನ್ನ ಹೊರಗೆ ಹೋಗಾಕ ಈ ಒಂದು ಮುದ್ರೆಯನ್ನು ನಾವು ಆಚರಣೆ ಮಾಡ್ಬೇಕ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಅಪಾನ ಮುದ್ರಾ. ಸೊ ಈ ಅಪಾನ ಮುದ್ರಾ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಲಾಭಗಳಿದಾವ್ರಿ. ಆಮೇಲೆ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ಈ ಅಪಾನ ಮುದ್ರೆಯನ್ನ ಗರ್ಭಿಣಿ ಸ್ತ್ರೀಯರು ಕೂಡ ಆಚರಣೆ ಮಾಡ್ಬೋದು. ಸೊ ಯಾವಾಗ ಅನ್ನೋದನ್ನ ವಿಡಿಯೋ ಕೊನೆಗೆ ಹೇಳ್ತೀನಿ, ಅದಕ್ಕೆ ವಿಡಿಯೋ ಕೊನೆ ತನಕ ನೋಡ್ರಿ. ಆಮೇಲೆ ಉಳಿದವರು ಯಾವ ಟೈಮ್ನಾಗ ಎಷ್ಟೊತ್ತು ಮಾಡ್ಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ. ಅಪಾನ ಮುದ್ರಾ. ಸೊ ಯಾವ ರೀತಿ ಮಾಡ್ಬೇಕಂತಂದ್ರೆ ಮೊದಲು ಈ ರೀತಿ ಕೈ ಇಟ್ಕೊಂಡಿರ್ತೀರಿ. ಇಲ್ಲಿ ಹೆಬ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಸೊ ಮೂರನ್ನ ಪ್ರೆಸ್ ಮಾಡ್ತೀರಿ. ಇನ್ನೂರೆರಡು ಬೆರಳು ನೇರವಾಗಿರಬೇಕು. ಹೆಬ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಸೊ ಮೂರು ಸಂಯೋಜನೆ ಅದು. ಸೊ ಇದನ್ನ ಎರಡೂ ಕೈಗಳು ಮಾಡ್ಬೇಕ್ರಿ ಇದನ್ನ. ಸೊ ಈ ಅಪಾನ ಮುದ್ರೆಯನ್ನ ಮೇಲ್ಮುಖವಾಗಿ ಇಟ್ಕೋಬೇಕು, ಅಂದ್ರೆ ಕೈಗಳನ್ನು ಮೇಲ್ಮುಖವಾಗಿ ಇರಬೇಕು. ಈ ರೀತಿ ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಕೂತಿರ್ತೀರಿ. ಸೊ ಇಲ್ಲಿ ಏನಾದವು ರೀ, 3 ತತ್ವಗಳ ಸಂಯೋಜನೆ ಅದು. ಸೊ ಪಂಚತತ್ವಗಳಿದಾವ್ರಿ: ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ಈಗ ನಾವು 3 ಸಂಯೋಜನೆ ಮಾಡಿ, 3 ತತ್ವಗಳ ಅಂದ್ರೆ ಅಗ್ನಿ, ಆಕಾಶ ತತ್ವ, ಪೃಥ್ವಿ ತತ್ವ ಅಂದ್ರೆ ಭೂಮಿ. ಸೊ 3 ಸಂಯೋಜನೆ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರೋ ಎಲ್ಲ ಅಂಗಾಂಗಗಳನ್ನ ಕಾರ್ಯಪ್ರವೃತ್ತಗೊಳಿಸ್ತೈತ್ರಿ ಈ ಅಪಾನ ಮುದ್ರೆ. ಅಪಾನ ಮುದ್ರೆ ಮಾಡೋದ್ರಿಂದ ಸಾಕಷ್ಟು ಲಾಭಗಳಿದಾವ್ರಿ. ಸೊ ಅದ್ರಾಗ ಏನಂತಂದ್ರೆ, ಈಗ ನಮ್ಮ ದೇಹದಲ್ಲಿ ಪ್ರತಿಕ್ಷಣನೂ ಉತ್ಪನ್ನ ಆಗುವಂತ ಕಶ್ಮಲಗಳಾದ ಮಲ, ಮೂತ್ರ ಮತ್ತು ಬೆವರುಗಳನ್ನ ಬಹಳ ಸುಲಭವಾಗಿ ಶುದ್ಧ ಮಾಡ್ತೈತ್ರಿ ಇದು. ನಂತರ ನಮ್ಮ ಮನಸ್ಸನ್ನ ನಿರ್ಮಲವಾಗಿ ಇಡಕ್ಕೆ ಸಹಾಯ ಮಾಡ್ತೈತಿ. ನಮ್ಮ ಮನಸ್ಸನ್ನ ನಿರ್ಮಲವಾಗಿ ಇಟ್ಕೊಂಡು ಸದ್ಭಾವನೆಗಳು, ಸಹನೆ, ಪ್ರಶಾಂತತೆ, ವಿಶ್ವಾಸ ಮತ್ತು ಆಂತರಿಕ ಪ್ರಜ್ಞೆಯನ್ನು ಕೂಡ ಇದು ಮೂಡಿಸ್ತೈತಿ. ಆಮೇಲೆ ಕೆಲವು ವ್ಯಕ್ತಿಗಳಿಗೆ ಬೆವರ ಬರ್ತಿರಂಗಿಲ್ಲ. ಸೊ ಬೆವರು ಬರ್ಲಿಲ್ಲ ಅಂತಂದ್ರೆ ಕಾಯಿಲೆಗೆ ತುತ್ತಾಗ್ತಿರ್ತಾರ. ಸೊ ಆ ಕೊರತೆಯನ್ನು ಕೂಡ ಈ ಅಪಾನ ಮುದ್ರೆ ನಿವಾರಣೆ ಮಾಡ್ತೈತಿ. ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡ್ತೈತಿ, ಮಲಬದ್ಧತೆ ನಿಯಂತ್ರಣ ಮಾಡ್ತೈತಿ. ಆಮೇಲೆ ಮೂಲವ್ಯಾಧಿಯಿಂದ ನರಳುತ್ತಾ ಇರೋ ರೋಗಿಗಳು ಕೂಡ ಈ ಅಪಾನ ಮುದ್ರೆನ 45 ನಿಮಿಷ ಈ ಅಪಾನ ಮುದ್ರೆ ಆಚರಣೆ ಮಾಡೋದ್ರಿಂದ ಅವ್ರಿಗೆ ಕೂಡ ಭಾಳ ಅಂದ್ರೆ ಭಾಳ ಲಾಭ ಆಗ್ತೈತ್ರಿ. ಸತತವಾಗಿ ಈ ಅಪಾನ ಮುದ್ರೆಯನ್ನ ಆಚರಣೆ ಮಾಡೋದ್ರಿಂದ ಬಾಯಿಯ, ಮೂಗಿನ, ಕಿವಿಯ, ಕಣ್ಣಿನ ಎಲ್ಲ ತೊಂದರೆಗಳನ್ನು ಕೂಡ ನಿವಾರಣೆ ಮಾಡ್ತೈತಿ. ಆಮೇಲೆ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ಕೂಡ ಈ ಅಪಾನ ಮುದ್ರೆಯನ್ನ ಮಾಡ್ಬೋದ್ರಿ. ಸೊ ಯಾವಾಗ್ರಿ ಅಂತಂದ್ರ, ಸೊ ಏನ್ ನಾವು ಕನ್ಸೀವ್ ಆಗಿರ್ತೇವಲ್ರಿ, ಸೊ ಕನ್ಸೀವ್ ಆಗಿ 8ನೇ ತಿಂಗಳಿಂದ, ಸೊ 8ನೇ ತಿಂಗಳಿಂದ ಏನೊಂದು ಡೇಟ್ ಕೊಟ್ಟಿರ್ತಾರೆ, ಡೆಲಿವರಿ ಡೇಟ್. ಸೊ ಆ ಡೇಟ್ ಹತ್ರ ಬರೋವರೆಗೂ ಈ ಅಪಾನ ಮುದ್ರೆಯನ್ನ ಆಚರಣೆ ಮಾಡ್ಬೋದ್ರಿ. ಸೊ ಇದರಿಂದ ಏನಾಗ್ತೈತೆ ಅಂತಂದ್ರ, ಸೊ ಅವರಿಗೆ ಸಹಜವಾಗಿ ಸುಲಭವಾಗಿ ಹೆರಿಗೆ ಆಗ್ತೈತಿ. ಸೊ ನೆನಪಿಟ್ಕೋರಿ, 1ರಿಂದ 8ನೇ ತಿಂಗಳಲ್ಲ, 8ರಿಂದ ಏನು ಡೆಲಿವರಿ ಡೇಟ್ ಕೊಟ್ಟಿರ್ತಲ್ಲ ಆ ಟೈಮ್ನೊಳಗೆ ನೀವು ಈ ಅಪಾನ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ಬೋದ್ರಿ. ಸೊ ಇದನ್ನ ಯಾವಾಗ ಮಾಡ್ಬೇಕು ಅಂತಂದ್ರೆ, ಬೆಳಿಗ್ಗೆ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಉತ್ತಮ. ಸೊ ಬೆಳಿಗ್ಗೆ ಆಗಲಿಲ್ಲ ಸಾಯಂಕಾಲ ಕೂಡ ಮಾಡ್ರಿ, ಆದ್ರೆ ಬೆಳಿಗ್ಗೆ ಮಾಡೋದು ಭಾಳ ಉತ್ತಮ ಆಗಿರ್ತೈತಿ. ಆಮೇಲೆ ಇದನ್ನ ನೀವು ಈ ರೀತಿ ಕೇವಲ ಇಟ್ಕೊಂಡಷ್ಟ ಕುಂದ್ರೋದಲ್ದ, ನೀವು ಇದನ್ನ ಕಪಾಲಭಾತಿ ಪ್ರಾಣಾಯಾಮದಾಗ ಕೂಡ ಈ ಮುದ್ರನ್ನ ಯೂಸ್ ಮಾಡ್ಕೊಂಡು ಕಪಾಲಭಾತಿ ಪ್ರಾಣಾಯಾಮ ಕೂಡ ಇದನ್ನ ನೀವು ಮಾಡಬಹುದು. ಆಮೇಲೆ ಇದನ್ನ ಎಷ್ಟೊತ್ತನ ಮಾಡ್ಬೇಕ್ರಿ ಅಂತಂದ್ರೆ 30ರಿಂದ 40 ನಿಮಿಷ ತನಕ ಈ ಮುದ್ರೆಯನ್ನ ಆಚರಣೆ ಮಾಡಬಹುದು. ಅಪಾನ ಮುದ್ರೆಯನ್ನ ಅಪಾನ ಮುದ್ರೆ ಭಾಳ ಸರಳ ಐತಿ. ಸೊ ಅಪಾನ ಮುದ್ರೆ ಮಾಡ್ರಿ, ಲಾಭಗಳನ್ನ ಪಡ್ಕೋರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.